ಅಕ್ಕ ಅಕ್ಕ ಅನ್ಕೊಂಡು. ನಮ್ಮ ಲಕ್ಷ್ಮಿ ಅಕ್ಕ ಯಾವಾಗ ಬರ್ತಾರೋ ಏನೋ, ನನ್ಗಂತೂ ಬೇಜಾರಾಗ್ತಾ ಇದೆ ಮನೇಲಿ. ಏನಮ್ಮ ಊರಿಗೆ ಹೊಸ್ದಾಗಿ ಬಂದಿದ್ಯಾ? ಹೊಸ ಹೆಣ್ಣು, ಏನ್ ನಿನ್ನ ಹೆಸರು? ಜಾನಕಿ ಅಂತ ಅಕ್ಕ. ಊರಿಗೆ ಹೊಸ್ದಾಗಿ ಬಂದಿದ್ಯಾ? ಹೆಂಗಿದೆ ಮನೆ ವಾತಾವರಣ ಎಲ್ಲಾನು? ಹೆಂಗಿರುತ್ತೆ ಅಕ್ಕ, ಎಲ್ಲಾರ ಮನೆಗೂ ಹೆಂಗಿರುತ್ತೋ ಹಂಗೆ ಇದೆ ನಮ್ಮ ಮನೇಲೂ, ಚೆನ್ನಾಗಿದೆ. ನನ್ನ ಹೆಸರು ಪಂಕಜ ಅಂತ. ನಿಮ್ಮ ಮನೆ ಪಕ್ಕದ ಮನೆನೇ ನಮ್ಮ ಮನೆ. ಏನಾದರೂ ಬೇಕಾದ್ರೆ ಕೇಳು. ಖಂಡಿತ ಕೇಳ್ತೀನಿ ಅಕ್ಕ. ಏನು ನಾಚಿಕ ಬೇಡ. ಯಾರು ಪರಿಚಯ ಇಲ್ಲ ಏನಿಲ್ಲ, ಹೊಸ ಹೆಣ್ಣು ಬೇರೆ. ಪರಿಚಯ ಮಾಡ್ಕೋಬೇಕು, ಹಂಗು ಹಿಂಗು ಆಚೆ ಓಡಾಡ್ತಿರ್ಬೇಕು. ಒಳಗೆ ಸೇರ್ಕೊಂಡಿರ್ತೀಯಾ? ಬಂದು ಅವಲೇ 4-5 ದಿವಸ ಆಯ್ತು ಮನೆಗೆ ಇರ್ತಿ, ಆಚೆ ಎಲ್ಲೂ ಕಾಣೋದೇ ಇಲ್ವಲ್ಲ. ನಿನ್ ಗಂಡ ಮಾತ್ರ ಓಡಾಡ್ತಿರ್ತಾನೆ, ಒಳ್ಳೆ ಹುಡುಗ ನಿನ್ ಗಂಡ. ಹೌದು ಅಕ್ಕ, ಅದಕ್ಕೆ ಅಲ್ವಾ ಮದುವೆ ಮಾಡ್ಕೊಂಡಿರೋದು. ಓ ಹಂಗಾರೆ ನಮ್ಮ ಹುಡುಗನ್ ನೋಡಿ ಮದುವೆ ಮಾಡ್ಕೊಂಡೆ ನೀನು? ಹಂಗೇನು ಇಲ್ಲ ಅಕ್ಕ, ಇಷ್ಟ ಆದ್ರೂ ಮದುವೆ ಮಾಡ್ಕೊಂಡೆ. ಅಂದಂಗೆ ನಿಮ್ಮ ಅಪ್ಪ ಅಮ್ಮ ಯಾರು ಬರಲ್ವೇನು ಇಲ್ಲಿಗೆ? ಗೊತ್ತಿಲ್ಲ ಅಕ್ಕ, ಈ ಥರ ಎಲ್ಲ ಮಾಡ್ಕೊಂಡಿರೋದಕ್ಕೆ ಇವಾಗ ಅವ್ರ ಮೇಲೆ ನನ್ನ ಮೇಲೆ ಕೋಪ ಇದೆ. ನೋಡಬೇಕು ಮುಂದೆ ಏನಾಗುತ್ತೆ ಅಂತ. ಬಂದು ಇಲ್ಲ ಅವರು, ನಾನು ಹೋಗೂ ಇಲ್ಲ. ಅವ್ರಿಗೆ ಇವಾಗ ನನ್ನ ಮೇಲೆ ಕೋಪ ಇದೆ ಅಲ್ವಾ, ಹಂಗಾಗಿ ನಾನು ಹೋಗಿಲ್ಲ ಇನ್ನು. ಇರ್ಲಿ ಬಿಡು, ಅದೆಲ್ಲ ಮಾಮೂಲಿ ಸರೋಗ್ತತೆ, ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಒಳ್ಳೆ ಗಂಡ ಸಿಕ್ಕವನೇ, ಆರಾಮಾಗಿ ಚಂದಕ್ಕೆ ಸಂಸಾರ ಮಾಡ್ಕೊಂಡು ಹೋಗು. ಇನ್ನೇನು ಮಾಡೋಕ್ಕಾಗುತ್ತೆ ಅಕ್ಕ, ಹುಟ್ಟಿದ ಮನೆ ಅಂತೂ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇವಾಗ ಗಂಡನ ಮನೆಯೇ ಎಲ್ಲ ನನಗೆ ಆಧಾರ. ಕಷ್ಟ ಬರಲಿ ಸುಖ ಬರಲಿ, ನಾನು ಇವಾಗ ಇಲ್ಲೇ ಜೀವನ ಮಾಡ್ಕೊಂಡು ಹೋಗ್ಬೇಕು. ನನಗೆಲ್ಲ ನನ್ನ ಗಂಡನೇ ಅಕ್ಕ, ಇವಾಗ ಅವ್ರನ್ನೇ ನಾನು ನಂಬ್ಕೊಂಡಿರೋದು. ಎಷ್ಟು ಗಟ್ಟಿ ಮನ್ಸು ಮಾಡಿದ್ಯಾ ನೋಡು. ಮತ್ತೆ ಜೀವನ ಮಾಡಲೇಬೇಕಲ್ವಾ ಅಕ್ಕ? ಓ ಅಂದಂಗೆ ನಿಮ್ಮ ಅತ್ತೆರವಷ್ಟು ಘಾಟಿ. ಏನು ಸಣ್ಣ ಪುಟ್ಟದಕ್ಕೆಲ್ಲ ಮುನ್ಸ್ಕೊಳೋದು ಅವೆಲ್ಲ ಮಾಡಕ್ಕೆ ಹೋಗ್ಬೇಡ. ಏನೇ ಇದ್ರೂ ಜಯಿಸ್ಕೊಂಡು ಹೋಗ್ಬೇಕು. ಆಮೇಲೆ ಈ ಮನೆಗೊಬ್ಳು ಮಗಳವಳಲ್ಲ, 3 ಹೊತ್ತು ಬೊತ್ತನೇ ಇರ್ತಾಳೆ ಇಲ್ಲಿಗೆ. ಯಾವಾಗಲೂ ಇವಳು ಇಲ್ಲೇ ಬಿದ್ದಿರ್ತಾಳೆ, ಗಂಡನ ಮನೆಗೆ ಹೋಗೋದೇ ಇಲ್ಲ. ಯಾವಾಗ ನೋಡಿದ್ರು ಅವ್ರ ಅಣ್ಣ ಅವನೇ ದೊಡ್ಡ ಅಣ್ಣ, ಚಂದಕ್ಕೆ ದುಡಿತಾನೆ ಪಾಪ, ಬೇಸಾಯ ಮಾಡ್ಕೊಂಡು ಅವಾಗವಾಗ ದುಡ್ಡು ಇಸ್ಕೊಂಡು ಹೋಗೋದು ಅದು ಇದು ಅಂತೇಳಿ ತಿರುಗ್ತಿರ್ತಾಳೆ ಯಾವಾಗಲೂ. ರವಷ್ಟು ಬಂದೋಬಸ್ತ್ ಮಾಡ್ಬೇಕು ನೀನು. ಬರಲಿ ಬಿಡಿ ಅಕ್ಕ, ಬರೋದಕ್ಕೆಲ್ಲ ನಮ್ಮ ಅಭ್ಯಂತರ ಏನೂ ಇಲ್ಲ. ಆದರೆ ನಮ್ಮ ಸಂಸಾರದಲ್ಲೆಲ್ಲ ತಲೆ ಹಾಕ್ಬಾರ್ದು ಅಷ್ಟೇ ನನಗೆ. ಏನಮ್ಮಯ್ಯ ಹಿಂಗಂತಿ ನೀನು? ಅಲ್ಲ ಸಂಸಾರ ಕಟ್ಕೊಂಡಿದ್ದೀವಿ, ಇವಾಗ ನಿಂದು ಅಂತ ಒಂದು ಜೀವನ ಮಾಡ್ಕೋಬೇಕು. ಮಕ್ಕಳು ಮರಿ ಅಂತೆಲ್ಲ ಮುಂದೆ ಆದಾಗ ಅವಕ್ಕೆಲ್ಲ ಜೀವನ ಬೇಡವಿ? ಇವಳು ಬಂದೆಲ್ಲ ಬಾಚ್ಕೊಂಡು ಹೋಗ್ತಿದ್ರೆ ನೀನು ರವಷ್ಟು ಜವಾಬ್ದಾರಿ ತಗೋಬೇಕಮ್ಮ. ಏನು ನೀನು ಮದುವೆ ಮಾಡ್ಕೊಂಡು ಬಂದಿದ್ಯಾ ಅಥವಾ ಸುಮ್ಮನೆ ಮನೆಗೆ ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಬಟ್ಟೆ ಒಗೆಯೋದು ಇವು ಮಾಡ್ಕೊಂಡಿದ್ರು ಸಾಲದು. ಇನ್ನೇನು ಮತ್ತೆ ವಯಸ್ಸಾಯಿತು, ಎಲ್ಲ ಜವಾಬ್ದಾರಿ ನೀನೇ ತಗೋಬೇಕು. ಅದಕ್ಕೆ ಅಂತ ನಮ್ಮ ಅಕ್ಕ ಭಾವ ಇದ್ದಾರೆ ಬಿಡಿ, ಅವ್ರು ನೋಡ್ಕೊತಾರೆ. ಅಯ್ಯೋ ಆ ಅಮ್ಮಂದು ಏನೋ ನಡ್ಸಲ್ಲ ಇವರು. ಅಯ್ಯಮ್ಮ ಲಕ್ಷ್ಮಿ ಅಂತ ಮದುವೆ ಮಾಡ್ಕೊಂಡು ಬಂದವ್ರಿ. ಆ ಹುಡುಗಿ ಎಲ್ಲ ಊರಿಗೇನ ಹೋಗಿದ್ದಂಗೈತಿ ನಿಮ್ಮ ಅಕ್ಕಯ್ಯ. ದೊಡ್ಡಪ್ಪನೂ ಎಂಟ್ರು ಇಬ್ರು ಹೋಗವ್ರಿ. ಆ ಅಮ್ಮಂದೇನೋ ನಡ್ಸಲ್ಲ ಈ ಅಮ್ಮ. ಅಂದ್ರೆ ಏನಕ್ಕ ನೀವು ಹೇಳ್ತಾ ಇರೋದು? ಕಣಮ್ಮ, ಹುಡುಗಿಗೆ ಒಂದೊಂದು ಕಷ್ಟ ಕೊಡಲ್ಲ ಇವರು. ಯಾವಾಗ ನೋಡಿದ್ರೆ ಹುಡುಗಿನ ಗೋಳಿ ಕಂತಾನೆ ಇರ್ತಾಳಿ. ಮತ್ತೆ ಅದ್ರೊಳಗಾಗಿ ಇವಳು ನಾದ್ನಿ ಬಂದ್ಬಿಟ್ಲು ಅಂತಂದ್ರು ಮುಗಿದೋಯ್ತು ಕತೆ. ಆ ಹುಡುಗಿನಂತೂ ಬಟ್ಟೆ ಒಗ್ದಂಗೆ ಒಗೆದು ಬಿಡ್ತಾರೆ ಇಬ್ರು ಅಮ್ಮ ಮಗಳು ಸೇರ್ಕೊಂಡು. ಇನ್ನು ಆ ಹುಡುಗಿನೋ ಪುಕ್ಲಿ ಅಂದ್ರೆ ಪುಕ್ಲಿ ಎದ್ರಕಂತಾಳೆ. ಅವ್ರ ಅತ್ತೆ ಅಂದ್ರೆ ನಡುಕ್ತತ ಹುಡುಗಿ, ಎದುರು ನಿಂತು ಮಾತಾಡಲ್ಲ. ಏನು ಒಂದು ಹೇಳಲ್ಲ ಕೇಳಲ್ಲ, ಸುಮ್ಕೆ ಅವ್ರು ಹೇಳಿದ್ದಕ್ಕೆಲ್ಲ ಮೂಗ್ ಬಸ್ಕೊಂಡು ನಂಗೆ ತಲೆ ಅಲ್ಲಾಡಿಸ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನಿರ್ತಾಳೆ. ದೊಡ್ಡ ಸೊಸೆ ಏನಂಗೆ ನಡ್ಕೆಮಲ್ಲ. ರವಷ್ಟು ನಿಮ್ಮ ಅಕ್ಕೈಗೆ ಬುದ್ಧಿ ಹೇಳ್ಕೊಂಡು ನೀನೇ ಸ್ವಲ್ಪ ಸಂಸಾರನ ತೂಗಿಸ್ಕೊಂಡು ಹೋಗ್ಬೇಕು. ಹೋದ್ರೆ ನಿಮ್ಮ ಅಕ್ಕೈ ಮಾತ್ರ ಬಂಗಾರದಂತ ಹುಡುಗಿ. ಒಬ್ರು ಮನ್ಗೆ ಹೋಗಲ್ಲ, ಒಬ್ರು ತಂಟ್ಗೆ ಹೋಗಲ್ಲ, ಏನಿಲ್ಲ. ಅವಳಾಯ್ತು ಮನೆ ಕೆಲಸ ಆಯ್ತು ಹುಡುಗಿ ಪಾಪ. ಆದ್ರೆ ಇವ್ರು ಮಾತ್ರ ಆ ಹುಡುಗಿನ ಅರ್ಧ ಕುಡ್ಕೊಂತಾರಮ್ಮ ಯಾವಾಗ ನೋಡ್ತಿರು. ನಿಮ್ಮ ಅತ್ತಿಗೆ ಅಷ್ಟು ದುಡ್ಡನ್ನ ಆಸೆ. ಎಲ್ಲ ದುಡ್ಡಿರೋರ್ನ ಮದುವೆ ಮಾಡ್ಕೆ ಬರ್ಬೇಕು, ದುಡ್ಡಿರೋ ಮದುವೆ ಮಾಡ್ಕೆ ಬರ್ಬೇಕು ಅಂತೇಳಿ ಕೊನೆಗೆ ಆಯಪ್ಪ ಗಂಡ ಇದ್ದನು ದೊಡ್ಡ ಸೊಸೆನ್ ತಕೊಬಂದ. ಈಗ ಸಿಕ್ಕೊಂಡು ನೋಡಿದ್ರೆ ನೀನು ಕಟ್ಕೊಂಬಂದ. ಯಾತೊಬ್ಬ ಇಲ್ಲ ಅಂತೇಳಿ ಇವಾಗ ಅಮ್ಮಂಗೆ ಪಿತ್ತ ನೆತ್ತಿಗೇರೈತಿ. ರವಷ್ಟು ನೀನು ಹುಷಾರಾಗಿರ್ಬೇಕು. ರವಷ್ಟು ಯಾಮಾರಿದ್ದೀಗ ಅಂದ್ರೆ ನಿನ್ನ ಗಂಡನ ಬೇರೆ ಕಟ್ತಾಳೆ ಅಂತೇಳ ಅಮ್ಮ ತಲೆ ಕೆಟ್ಟೋಳು. ರವಷ್ಟು ನಿನ್ನ ಜವಾಬ್ದಾರಿ ನೀನು ತಗೊಂಡು ನಿನ್ನ ಸಂಸಾರ ನೀನು ನೋಡ್ಕೊಂಡು ಹೋಗಮ್ಮ. ಅಲ್ಲ ಏನಕ್ಕ ನೀವು ಹೇಳ್ತಾ ಇರೋದು? ಅವ್ರು ಬರೀ ಮನೆ ಸಂಸಾರದಲ್ಲಿ ಮಾತ್ರ ಆ ಥರ ಘಾಟಿ ಅನ್ಕೊಂಡಿದ್ದೆ ನಾನು. ಅಯ್ಯೋ ಇಡೀ ಊರಾಗೆಲ್ಲ ಗೊತ್ತು ಆ ಅಮ್ಮಂಗೆ ದುಡ್ಡನ್ನ ಆಸೆ. ಒಂದೇ ₹1 ಬಿಚ್ಚಲ್ಲ. ಈಗ ಮಗಳಿಗೆ ಮಾತ್ರ ನೋಡಮ್ಮ ಏನು ಕೇಳಿದ್ರು ಇಲ್ಲ ಅನ್ನಲ್ಲ, ಕೇಳ್ದಾಗೆಲ್ಲ ದುಡ್ಡು ಕೊಟ್ಟು ಕಳಿಸ್ತಾಳೆ. ಇನ್ನು ಆ ಗಂಡು ಮಕ್ಳಂತೂ ಏನೋ ಎತ್ತಿರ ತಾಯಿ ವಯಸ್ಸಾಗೈತೆ ಅಂತೇಳಿ ಸ್ಯಾನೆ ಏನು ಮಾತಾಡೋಕ್ಕೆ ಹೋಗಲ್ಲ. ಸುಮ್ಕೆ ಅವ್ರ ಅಮ್ಮ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ. ನಾನು ಹಿಂಗೆಲ್ಲ ಹೇಳ್ತಾ ಇದ್ದೀನಿ ಅಂತ ಇತ್ಲಕ್ಕೆ ಬಂದು ಏನೋ ಕೇಳಿಸ್ಕೊಂಡ್ಬಿಟ್ಲು ಅಂದರೆ ನನ್ನನ್ನು ಬಾಯಿಗೆ ಬಂದಾಗ ಬೈಕೊಂಡ್ಬಿಡ್ತಾಳೆ ಮತ್ತೆ. ನಾನು ಇನ್ನು ಗೊತ್ತೀನಿ ಕಣಮ್ಮ. ಇರ್ಲಿ ಬಿಡೆ ಅಕ್ಕ, ಅವ್ರು ಏನು ಮಾಡ್ಕೊಂಡ್ರು ಅವ್ರಿಗೆಲ್ಲ ನಾನು ಜಗ್ಗೋದಿಲ್ಲ. ನನ್ನ ಬುದ್ಧಿ ನನ್ನ ಕೈಯಲ್ಲಿರುತ್ತೆ. ಅಲ್ಲ ಯಾಕೆಂದ್ರೆ ಹೊಸ್ದಾಗಿ ಬಂದಿದ್ಯಲ್ಲ, ಏನು ಗೊತ್ತಿಲ್ಲ ನಿಂಗೆ ಮನೆ ವಾತಾವರಣ ಏನು ಅಂತೇಳಿ ನಾನು ಹೇಳಿದ್ದು ನಿನಗೆ. ಯಾಕಂದ್ರೆ ನೀನು ನೋಡಿರೆ ಲಕ್ಷ್ಮಿ ನೋಡ್ದಂಗೆ ಏನು ಅನ್ನಿಸ್ತಿಲ್ಲ, ರವಷ್ಟು ಘಾಟಿನೇ ಅನ್ನಿಸ್ದೆ ನೀನು ನನಗೆ. ಅದಕ್ಕೆ ಬಂದು ಹೇಳ್ದೆ ರವಷ್ಟು ಮನೆ ಚಂದಕ್ಕೆ ತೂಗಿಸ್ಕೊಂಡು ಹೋಗವ ನೀವು. ಆಮೇಲೆ ಮನೆಗೆ ಯಾರನ್ನೂ ಬಿಟ್ಕೊಳಲ್ಲ. ಏನೋ ಒಂದು 2 ಮಾತು ಸುಮ್ಮನೆ ಮಾತಾಡ್ಸಿದ್ರು ಅದಕ್ಕೆ ಜಗಳಕ್ಕೆ ಬಂದ್ಬಿಡ್ತಾಳೆ ಮತ್ತೆ. ಅಯ್ಯೋ ಮಾತಾಡ್ಬಿಟ್ರೆ ಏನಾಗ್ಬಿಡುತ್ತೆ? ಏನಾದ್ರೂ ಮನೆಗಳು ಹೊತ್ಕೊಂಡ ಹೋಗ್ತಾರೆ. ಹಂಗೆ ಕಣಮ್ಮ ನಿಮ್ಮ ಮತ್ತೆ ಮಾತಾಡಿರೂ ಜಗಳ ಮಾಡ್ತಾಳೆ. ಅದಕ್ಕೇನೆ
ಪರವಾಗಿಲ್ಲ ಅಕ್ಕ, ನಿಮ್ಗೆ ಏನಾದರೂ ಬೇಕು, ಏನಾದರೂ ಮಾತಾಡಬೇಕು ಅಂತ ಅನ್ಸಿದ್ರು ಬರ್ರಿ. ನೀವು ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಏನು ಎದುರುಗಳಕ್ಕೂ ಹೋಗ್ಬೇಡಿ ನಮ್ಮ ಮನೆಗೆ ಬರೋದಕ್ಕೆ, ಸರಿನಾ? ಏನಾದರೂ ಬೇಕಾದರೆ ಬನ್ನಿ. ನನಗೆ ನಿಮ್ಮ ಅಕ್ಕಯ್ಯ ಲಕ್ಷ್ಮಿ ಅಂದರೆ ಭಾಳ ಇಷ್ಟ ಕಣವ. ಮಾತಾಡಬೇಕು, ಮಾತಾಡಿಸ್ಬೇಕು ಅಂತ. ಒಂದು 2-3 ಸರಿ ಮಾತಾಡ್ಸಿದ್ದೆ ಅಷ್ಟೇನೆ ಪಾಪ. ಅದನ್ನೇ ನೋಡ್ಬಿಟ್ಟು ನಿಮ್ಮ ಅತ್ತೆ ಜಗಳ ಮಾಡಿಬಿಟ್ಲು. ಅವತ್ತಿಗೆ ಬಿಟ್ಕೊಂಡೆ ಆ ಹುಡುಗಿನ ಮಾತಾಡ್ಸೋದು. ಆ ಹುಡುಗಿ ಎಲ್ಲೂ ಆಚೆನೂ ಕಾಣಿಸ್ಕೊಳಲ್ಲ, ಏನಿಲ್ಲ. ಅದು ನಿನ್ನಂಗೆ ಯಾವಾಗಲೂ ಒಳಗಿರ್ತತೆ. ಅದು ಹೆಂಗೆಂಗ ನೋಡಿ ನೀನೇ ಇವತ್ತು ಇತ್ಲು ಕಡೆಗೆ ಬಂದಿರೋದು ಬಟ್ಟೆ ಒಗೆಯೋಕ್ಕೆ. ಆ ಹುಡುಗಿ ಇಲ್ಲೆಲ್ಲ ಬರೋಲ್ಲ ಬಟ್ಟೆ ಒಗೆಯೋಕ್ಕೆ, ಮನೆ ಮುಂದೆನೇ ವಾಕ್ಯಂತಾಳೆ ಅಲ್ಲೇನೆ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಕಣಕ್ಕ, ನಮ್ಮ ಅಕ್ಕ ಅಷ್ಟೊಂದು ಮೃದು ಸ್ವಭಾವದವರು ಅಂತ. ಇರಲಿ ಬಿಡಿ, ನನಗೂ ಯಾರೂ ಇಲ್ಲ ಅಲ್ವಾ, ನಾನು ಚೆನ್ನಾಗಿ ನೋಡ್ಕೊತೀನಿ ಬಿಡಿ ಅವ್ರನ್ನ. ಕಣೆ ಅಮ್ಮಯ್ಯ ಜಾನಕಿ, ಆ ಹುಡುಗಿ ತವ್ರ ಮನೆಗೆ ಹೋದ್ರೆ ಅಷ್ಟೇ 1-2 ದಿನ ಸುಖವಾಗಿದ್ದು ಬರೋದು. ಇಲ್ಲಿಗೆ ಬಂದ್ಲು ಅಂದರೆ ಯಾವಾಗ ನೋಡ್ಲಿ ಒಂದೇ ಒಂದು ಚೆನ್ನಾಗಿ ಪುರ್ಸೊತ್ತ ಕೂಕಣಂಗಿಲ್ಲ. ಅವಳೇ ಅಡುಗೆ ಮಾಡು, ಪಾತ್ರೆ ತೊಳಿ, ಬಟ್ಟೆ ಒಗಿ, ನೆಲ ಒರೆಸು, ಆಮೇಲೆ ದನಿಗೆ ಹುಲ್ಲಾಕು, ನೀರಿಕ್ಕು, ದನ ಮಾಡ್ಕೊಂಡು ಹೋಗು, ಬಣವೆ ಎಲ್ಲ ಹಚ್ಕಟ್ಟು ಮಾಡಿ, ಬರೀ ಇದನ್ನ ಹೇಳೋದೆ ಹುಡುಗಿಗೆ. ಯಾವಾಗ ನೋಡ್ರಿ ಒಂದು ಚೆನ್ನಾಗಿ ಕೂಕಣಲ್ಲ, ಕೆಲಸ ಮಾಡ್ತಾನೆ ಇರ್ತಾಳೆ. ಹಂಗಿದ್ರು ಅಷ್ಟೊಂದೆಲ್ಲ ಮಾಡಿದ್ರು ಅವರು ಒಂಚೂರು ಬೇಜಾರು ಮಾಡ್ಕೊಂಬಲ್ಲ ಹುಡುಗಿ. ಅಂತ ಒಳ್ಳೆ ಹುಡುಗಿಗೆ ಅಂತ ಕಷ್ಟ ಕೊಡ್ತಾರೆ ಇವರು. ಇನ್ಮೇಲೆ ನಾನು ಬಂದಿದ್ದೀನಲ್ವಾ, ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಬಿಡಿ ಅಕ್ಕ. ಆಮೇಲೆ ನನಗೆ ಯಾವಾಗಲೂ ಮನೆ ಕೂಕಂಡು ಬೇಜಾರಾಗ್ತಿರ್ತದೆ ಕಣವ. ಯಾವಾಗ ನಾ ಮಾತಾಡೋಕ್ಕೆ ಜಾನಕಿ ಅಂತ ಕರೀಲ್ಲ ನಾನು ನಿನ್ನ. ಅಯ್ಯೋ ಅದಕ್ಕೇನಂತೆ, ಕರೀರಿ, ಜಾನಕಿ ಅಂತಲೇ ಕರೀರಿ. ನನಗೂ ಯಾರೂ ಸ್ನೇಹಿತರಿಲ್ಲ ಕಣೆ ಜಾನಕಿ. ಹಂಗಾಗಿ ಇನ್ಮೇಲೆ ನಾವಿಬ್ಬರು ಸ್ನೇಹಿತರಾಗಿರೋಣ, ಆಯಿತಾ? ಏನೇ ಇದ್ರು ನನ್ನ ಹತ್ರ ಹೇಳ್ಕೊ, ನಾನು ಏನಾದರೂ ಇದ್ರೆ ಹೇಳ್ಕೊತೀನಿ, ಸರಿನಾ? ನನ್ನನ್ನು ನಿನ್ನ ತಂಗಿ ಅಂತಲೇ ತಿಳ್ಕೊ. ಸರಿ ಅಕ್ಕ, ಆಯಿತು. ನಾನು ಮಾತ್ರ ನಿನಗೆ ಜಾನಕಿ ಅಂತ ಕರಿತೀನಿ, ನೀನು ಯಾಕೆ ನನಗೆ ಅಕ್ಕ ಅಂತ ಕರಿತೀನಿ? ನನ್ನ ಹೆಸರು ಪಂಕಜ ಅಂತ ಹೇಳಿದ್ನಲ್ಲ. ಇನ್ಮೇಲೆ ನಿನ್ಗಿಷ್ಟ ಬಂದಂಗೆ ಪಂಕು, ಪಂಕಿ, ಪಂಕಜ ಹಿಂಗೆಲ್ಲ ಕರಿ. ಅಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀರಾ ನೀವು? ನಗದ್ ನೋಡು. ಅಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇನ್ಮೇಲೆ ನನಗೆ ಅಕ್ಕ ಅಂತೆಲ್ಲ ಕರಿಬೇಡ. ನನಗೂ ನಿನ್ನ ವಯಸ್ಸು ಏನೋ 1-2 ವರ್ಷದ ದೊಡ್ಡೋಳ ಅಷ್ಟೇನೆ. ಅದಕ್ಕೆಲ್ಲ ಯಾಕೆ ನನಗೆ ಪಂಕಜ ಅಂತೆಲ್ಲ ಕರಿತೀಯಾ, ಅಕ್ಕ ಅಂತ ಕರಿತೀಯಾ, ಪಂಕಿನೋ ಪಿಂಕಿನೋ ಅಂತ ನಾನು ಕರಿ. ನನಗೆ ಹಂಗೆ ಕರ್ಸ್ಕೊಂಡ್ರೆ ನನಗೂ ಚಿಕ್ಕೋಳ ಅಂತ ಅನ್ನಿಸ್ತತೆ, ಒಂಥರ ಖುಷಿ ಆಗ್ತದೆ ನನಗೂ. ಅದಕ್ಕೆ ನಿಜವಾಗ್ಲೂ ನನಗೆ ಒಳ್ಳೆ ಫ್ರೆಂಡೇ ಸಿಕ್ಕಿದ್ರು ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ನೀವು ತುಂಬ ನಗಿಸ್ಬಿಟ್ರಿ ನನಗೆ. ಅಯ್ಯ, ನೀನೇನು ಪ್ಯಾಟೆಗೆ ಇದ್ದು ಬೆಳೆದು ಬಂದಿರೋಳೇನೋ, ಒಳ್ಳೆಗೆ ತಾನೇ ನೀನು ಹುಟ್ಟಿ ಬೆಳೆದಿರೋದು. ನನಗೇನು ಅಷ್ಟೊಂದೆಲ್ಲ ಬೆಲೆ ಕೊಟ್ಟು ಮಾತಾಡ್ಸೋಕೆ ಹೋಗ್ಬೇಡ. ಆಯ್ತಪ್ಪ, ಏನು ನಿನ್ನ ಹೆಸರು ನೀನು? ಜಾನಕಿ. ಇನ್ಮೇಲೆ ನಾನು ನೀನು ಜಾನಕಿ ಅಂತ ಕರಿತೀನ, ಜಾನು ಅಂತ ಕರೀಲ್ಲ. ನಿನ್ನ ಗಂಡ ಏನಂತ ಕರೀತಾನೆ ನಿನಗೆ? ಜಾನು ಅಂತನ ಕರಿತೀನಿ. ಅವ್ರ ಪ್ರೀತಿಯಿಂದ ನನಗೆ ಜಾನು ಅಂತಾನೆ ಕರೀತಾರೆ. ಸರಿ ಬಿಡು, ನಾನು ಜಾನು ಅಂತಾನೆ ಕರಿತೀನಿ, ಇಲ್ಲಾಂದ್ರೆ ಜಾನಕಿ ಅಂತ ನಾನು ಕರಿತೀನಿ. ಅದೇ ನೀನು ಮಾತ್ರ ನನಗೆ ಪಂಕಜಕ್ಕ ಅಂತ ಏನು ಕರಿಬೇಡ. ನಿಂಗೆ ಇಷ್ಟ ಬಂದಂಗೆ ಕರಿ. ಆಮೇಲೆ ನನಗೆ ಫ್ರೆಂಡ್ ಅವರೇ ಇಲ್ಲಿ ಇಲ್ಲ ಅಂತ ಏನಿಲ್ಲ, ಅಂದರೆ ಅವ್ರ ದೂರ ಮನೆ. ನೀನು ನೋಡಿ, ಇವಾಗ ನೀನು ನನಗೆ ಕರೆಕ್ಟಾಗಿದೆಯಾ, ಒಬ್ಬಳೆ ಮನೆ ಪಕ್ಕ, ಇವಾಗ ಚೆನ್ನಾಗೈತಿ ಇಬ್ರಿಗೂ ನಮಗೆ ಜೋಡಿ. ಆದರೆ ಅವ್ರು ದೂರ ಅವರೇ, ಅವ್ರಿಗೂ ನಾನಂದ್ರೆ ಇಷ್ಟ. ಅವ್ರ ಕೆಲಸ ಮುಗಿಸ್ಕೊಂಡು ಯಾವಾಗಲೂ ಒಂದೊಂದ್ಕಿಂತ ಬರ್ತಾರೆ ಮನೆ ತಕ್ಕೆ. ಅವ್ರನ್ನೂ ಒಂದ್ಸರಿ ಕರ್ಕೊಂಬಂದು ಪರಿಚಯ ಮಾಡಿಸಿ ನನಗೆ. ಯಾಕೆ ಅಂದರೆ ಒಂದು ಊರಾಗಿದ್ದೀವಿ, ಅಕ್ಕಪಕ್ಕ ಮನೆ ಹತ್ರ ಇರ್ತೀವಿ, ಚೆನ್ನಾಗಿ ಮಾತಾಡ್ಕೊಂಡು ಇರಬೇಕು ಹೊಂದ್ಕೊಂಡು. ನಮಗೂ ಬೇಜಾರು ಕಳೀತತ್ತಲ್ವಾ? ಯಾಕೆಂದರೆ ನಾವೆಲ್ಲಿ ಕೆಲಸಕ್ಕೂ ಹೋಗಲ್ಲ, ಏನಿಲ್ಲ, ಮನೆ ತಗೆ ಇರ್ತೀವಿ, ನಮಗೂ ಬೇಜಾರಾಗ್ತದಲ್ವಾ? ಹಂಗೆ ಇಬ್ಬರು ಜೊತೆಗೆ ಮಾತಾಡ್ಕೊಂಡಿದ್ರೆ, ಎಲ್ಲರೂ ಒಟ್ಟಿಗೆ ಇದ್ರೆ, ಒಂದೇ ಊರಾಗೆ ಒಂದೇ ಮನೆ ಅಕ್ಕಪಕ್ಕದ ಹತ್ರ ಇದ್ದೀವಿ ಅಲ್ವಾ? ಒಬ್ರಿಗೊಬ್ರು ಅನುಸರಿಸ್ಕೊಂಡು ಮಾತಾಡ್ಕೊಂಡು ಇದ್ರೆ ನಮಗೂ ಕಾಲ ಕಳ್ದಂಗೆ ಆಗ್ತದೆ ಕಣೆ ಜಾನಕಿ, ಆಯ್ತಾ? ಆಯಿತು ಕಣಕ್ಕ. ನೋಡು ಮತ್ತೆ ತಿರ್ಗಾ ಅಕ್ಕ ಅಂಬದ. ಆಯ್ತು ಕಣೆ ಪಂಕು. ನೋಡಿ ಈಗ ಚೆನ್ನಾಗೈತೆ. ಆಮೇಲೆ ನಾಳೆಗೆ ಕರ್ಕೊಬತ್ತೀನಿ ನನ್ನ ಫ್ರೆಂಡ್ಗಳನ್ನ, ಅವ್ರನ್ನ ಪರಿಚಯ ಮಾಡ್ತಾ. ನಿನ್ಗೂ ಬೇಜಾರು ಕಳ್ದಂಗೆ ಆಗ್ತತೆ. ಅಯ್ಯೋ, ಮನೆಯದು ಸಂಸಾರದೆಲ್ಲ ಇದ್ದಿದ್ದೇನೆ, ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಫ್ರೆಂಡ್ಶಿಪ್ಪಲ್ಲಿ ಇದ್ರೆ ಚೆನ್ನಾಗಿರ್ತತೆ ಕಣೆ. ಆಯ್ತು ಕಣೆ ಪಂಕು. ಆಮೇಲೆ ನಿಮ್ಮ ಅಕ್ಕ ಬಂದಲ್ಲಿ ನಿಮ್ಮ ಅಕ್ಕನ ಸೇರಿಸ್ಕೊಂಬಿಡೋಣ ನಮ್ಮ ಜೊತೆಗೇನೆ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಮನೆಗೆ ಏನಾರ ಮಾಡಿದ್ದಾಗ ಒಬ್ಬಳೆ ಮಾಡ್ಕೊಂಡು ತಿಂದ್ಬಿಡ, ನಮಗೂ ಒಂಚೂರು ಹೆಚ್ಚಾಗೆ ಮಾಡು, ನಮ್ಮನ್ನು ನೆನಪು ಮಾಡ್ಕೊಂಡು. ಆಮೇಲೆ ನಮ್ಮ ಮನೆಗೆ ಏನಾರು ಹೆಚ್ಚಾಗಿ ಮಾಡಿದ್ರೆ ನಾನು ನಿನಗೆ ತಂದ್ಕೊಡ್ತೀನಿ ಅಷ್ಟೇ. ನನ್ನ ಫ್ರೆಂಡ್ಗಳೆಲ್ಲ ಅಷ್ಟೇ, ಅವರು ಏನಾರ ಮನೆಗೆ ಮಾಡಿದ್ರೆ ಚಕ್ಲಿ, ಕೋಡ್ಬಳೆ, ರವೆ ಉಂಡೆ ಇವೆಲ್ಲ ಮಾಡ್ತಾರಲ್ಲ, ನನಗೂ ತಗೊಬಂದು ಕೊಡ್ತಾರೆ. ನಾನು ಮಾಡ್ತೀನಿ ನಮ್ಮ ಮನೆಗೆ, ಅವ್ರಿಗೆ ನಾನು ಕೊಡ್ತೀನಿ. ನೀನು ಏನಾರ ಮಾಡಿದ್ರೆ ನಿನ್ನ ಕೈ ರುಚಿ ನಾವು ನೋಡ್ಬೇಕಲ್ವಾ? ಏನಾರ ಹೆಚ್ಚಾಗಿ ಮಾಡಿದ್ರೆ ನಮಗೂ ಕೊಡುವ. ಅಯ್ಯೋ ಪಂಕು, ನೀನು ಇಷ್ಟು ಕೇಳೋದು ಹೆಚ್ಚ, ನಾನು ಮಾಡ್ಕೊಡೋದು ಹೆಚ್ಚ, ಹೇಳು. ಹೂ ಕಣೆ. ಆಮೇಲೆ ನಿಮ್ಮ ಅತ್ತೆಗೆ ಗೊತ್ತಾಗ್ಬಿಟ್ರೆ ಸಿಗುತ್ತೋ ಹಣ ಕಟ್ಬಿಡ್ತಾಳೆ. ಏನೋ ನಮ್ಗೆ ಗೊತ್ತಾಗ್ದಂಗೆ ಮಾಡಿರೋ ತಗೊಬಂದು ಕೊಡಮ್ಮ, ಇಲ್ಲಾಂದ್ರೆ ಏನು ಬೇಡ, ನಾವೇ ಮಾಡಿದ್ ಕೊಡ್ತೀವಿ. ಅಯ್ಯೋ ಅಕ್ಕ, ನನ್ನ ಗಂಡನು ದುಡಿತಾರೆ, ಸಂಪಾದನೆ ಮಾಡ್ತಾರೆ, ತಗೊಂಬರ್ತಾರೆ. ನಮ್ಮ ಜೀವನ ನಾವು ಮಾಡ್ಬೇಕಾದ್ರೆ ಮಾಡ್ಕೊಂಡು ತಿನ್ನೋದಕ್ಕೆಲ್ಲ ಆ ಥರ ಮಾತಾಡಬಾರ್ದಲ್ವಾ? ಏನೇ ಆದ್ರೂ ನಿಮ್ಮ ಅತ್ತೆ ಹತ್ರ ಬರೀ ಕಷ್ಟನೇ ಐತೆ. ಸರಿ, ನಾನು ನಿನ್ಗೆ ಗೊತ್ತೀನಿ. ಅಪ್ಪ ನಿಜವಾಗ್ಲೂ ಪಂಕು, ನನಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ಇವತ್ತು ನಿನ್ನ ಜೊತೆ ಮಾತಾಡಿ. ಏನೇ ಇವ್ರ ಜೊತೆ ನಿಂತ್ಕೊಂಡು ಏನೇ ಮಾತಾಡ್ತಾ ಇದೆಯಾ ಪಂಕಜ ನೀನು? ಯಾಕೆ ಮಂಜಿ, ಮಾತಾಡ್ಬಿಟ್ರೆ ಏನಾಗ್ಬಿಡುತ್ತೆ? ಏನೇ ನೀನು ಯಾವಾಗ ಬಟ್ಟೆ ಒಗ್ಯಕ್ಕೆ ಬಂದೋಳು? ಬಟ್ಟೆ ಹಾಕೊಂಡು ಇಲ್ಲಿ ಅಕ್ಕಪಕ್ಕ ಹತ್ರ ಐಟ ಹೊಡ್ಕೊಂಡು ಕೂತ್ಕೊಂಡಿದ್ಯಾ, ಮೀಟಿಂಗ್ ಮಾಡ್ಕೊಂಡು ನೀನು? ಇಲ್ಲ, ನಾನು ಒಗಿಲಿಲ್ಲ ಅಂದ್ರೆ ನೀನು ಒಗಿತೀಯೇನೆ.
ಯಾವಾಗಿದ್ರು ನಾನೇ ತಾನೇ ಒಗೆಯೋದು. ನಮ್ಮ ಬಟ್ಟೆಗಳು ಒಕ್ಕಳ ನನಗೆ ಗೊತ್ತೈತೆ, ಹೋಗ್ದೀನಿ. ಬೇಗ ಬೇಗ ಬಟ್ಟೆಗಳು ಒಗ್ದು ನನ್ನವು ಇದಾವೆ, ಅವು ಒಗಿಬೇಕು. ಯಾಕೆ ನಿನಗೆ ಕೈ ಕಾಲೇನು ಬಿದ್ದೋಗೈತಾ? ನೀನ್ ಬಂದಿರೋದೇನಕ್ಕೆ? ಆರಾಮಾಗಿ ಮಾರಾಣಿ ತರ ಕುತ್ಕೊಳಕ? ಎಲ್ಲಾರ ಬಟ್ಟೆನೂ ಒಗಿಬೇಕು ನೀನು. ನನಗ್ ಗೊತ್ತೈತೆ ಯಾರ ಬಟ್ಟೆ ಒಗಿಬೇಕು ಯಾರ ಬಟ್ಟೆ ಒಗಿಬಾರ್ದು ಅನ್ನೋದು. ನಿನ್ ಕೆಲಸ ನೀನ್ ನೋಡ್ಕೊ ಬಂದಿದ್ಯಲ್ಲ. ಏಯ್, ಯಾಕೆ ನಗ್ತಾ ಇದ್ಯಾ ನೀನು? ಇಷ್ಟು ದಿವಸ ಆಡಿದ್ದೆ ಆಟ ಅಂತ ಮೆರಿತಾ ಇದ್ದೆ ಅಲ್ವಾ? ನೋಡಿ ಇವಾಗ ನಿಮ್ಮ ಅದಕ್ಕೆ ಬಂದಿದ್ದಾಳೆ ನೀನು ಗ್ರಾಚಾರ ಬಿಡ್ಸಕ್ಕೆ. ಎಷ್ಟು ಕೊಬ್ಬಿದ್ರೆ ನನ್ಗೆ ಆಡ್ಕೊಂಡು ನಗ್ತೀಯ ನೀನು. ಮಾಡ್ತೀನಿ ಇರು ನಿನ್ಗೆ. ಅಯ್ಯೋ ಅಯ್ಯೋ ಮಂಜು, ಏನೇ ಮಾಡ್ತಾ ಇದ್ಯಾ ನೀನು? ತಿನ್ನೋ ಅನ್ನ ನಾವು ಮುಖಕ್ಕೆ ಕಿಸಿತಾ ಇದ್ಯಾ? ಅಪ್ಪ, ಜಾನು. ಅಯ್ಯೋ ಪಂಕು, ಅಯ್ಯೋ ಗಿದ್ದೋಳು, ನಿಧಾನಕ್ಕಿದ್ದೋಳು. ಏನಾಯ್ತು? ಅಯ್ಯೋ ಕಣ್ಣೆಲ್ಲ ಉರಿತಾ ಇದೆ. ಅಯ್ಯೋ ಜಾನು, ಮಂಜು ಬಂದ್ಬಿಟ್ಲು. ನಾನು ಹೋಗ್ತೀನಿ, ಬಿಡು ಬೇಗ. ಇನ್ನೊಂದ್ಸರಿ ಬಂದ್ ನೋಡು, ನಿನ್ಗೆ ಇಲ್ಲಿ ಮಾಡ್ತೀನಿ. ಏನೇ ಮಂಜು ನೀನು, ನಾಚಿಕೆ ಆಗಲ್ವಾ ನಿನ್ಗೆ? ತಿನ್ನೋ ಅನ್ನ ಅವಳ ಮುಖದ ಮೇಲೆ ಎಸಿತಿಯಲ್ಲ. ನೀನೇನೆ ನನ್ಗೆ ಅದನ್ನ ಕೇಳೋದು? ನಿಮ್ಮ ಅಪ್ಪ ಏನ್ ತಂದಾಕಿದ್ರ ನಮ್ಮ ಮನೆಗೆ? ಅಲ್ಲ, ಅವಳ ಹತ್ರ ನೀನ್ ಮೀಟಿಂಗ್ ಮಾಡ್ಕೊಂಡು ಕೂತಿದ್ಯಲ್ಲ, ಇದಕ್ಕೆ ಈ ಮನೆಗೆ ಸೊಸೆಯಾಗಿ ಬಂದಿರೋದು ನೀನು. ಬೇಡ ಮಂಜಿ, ಇವತ್ತೇ ನಿನಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಇನ್ನೊಂದ್ಸರಿ ಈ ತರ ಎಲ್ಲ ಏನಾದ್ರೂ ನೀನ್ ಮಾಡಿದ್ಯಾ ಅಂದ್ರೆ ನಿಜವಾಗ್ಲೂ ಇವತ್ತು ನೀನ್ ಮಾಡಿರೋ ಕೆಲಸನ ಇನ್ನೊಂದ್ಸರಿ ನಾನ್ ಮಾಡ್ಬೇಕಾಗ್ತದೆ ನಿನಗೆ. ಅಲ್ಲ, ನಿನಗೆ ನಾಚಿಕೆ ಮಾನ ಮರೆ ಇದ್ದೀನಿ ಅಲ್ವಲ್ಲ? ತವ್ರ ಮನೆಗೆ ಬಂದು ಸೇರ್ಕೊಂಡಿದ್ಯಾ? ಹೋಗಿ ನಿನ್ ಗಂಡನ ಮನೆಗೆ ನೀನು. ನೀನೋಗೆ ಫಸ್ಟ್ ನಿನ್ ತವ್ರ ಮನೆಗೆ. ನೀನು ಯಾರನ್ನ ಕೇಳ್ಕೊಂಡು ಮನೆಗೆ ಬಂದಿದ್ಯಾ ನೀನು? ಬರೀ ಇದೇ ಆಗೋಯ್ತು ನಿಂದು. ನಿಮ್ಮ ಅಪ್ಪನ ಮನೆಗೆ ಹೋಗು, ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ. ನೀನ್ ಬಂದು ಸೇರ್ಕೊಂಡಿರೋದು ಅಲ್ಲದೆ ನಿನ್ ತರ ಕಚಡ ಕೆಲಸ ನಾನು ಮಾಡಿದ್ರೆ ಊರಲ್ಲೆಲ್ಲ ಉಗಿತಾರ ನನ್ಗೆ. ಹೌದೌದು, ಈಗ ಬಾರಿ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೊಗಳ್ತಾವ್ರು ನೋಡಿ ನಿನ್ಗೆ. ನೋಡೆ, ನಿನ್ ಜೀವನ ನಿನಗೆ ಎಷ್ಟು ಇಂಪಾರ್ಟೆಂಟೋ ನನ್ನ ಜೀವನ ನನಗೂ ಅಷ್ಟೇ ಇಂಪಾರ್ಟೆಂಟು. ನನ್ನ ಜೀವನ ನನ್ನಿಷ್ಟ, ನಾನು ಹೆಂಗ್ ಬೇಕಾದ್ರೂ ಇರ್ತೀನಿ. ನೀನ್ ಯಾವಳು ಅದನ್ನ ಕೇಳಕ್ ನನ್ಗೆ? ನಾನು ಈ ಮನೆ ಮಗಳು. ನಮ್ಮ ಅಮ್ಮಂಗೆ ಎಷ್ಟು ಅಧಿಕಾರ ಐತೋ ಅಷ್ಟೇ ಅಧಿಕಾರ ನನಗೂ ಐತೆ. ನಾನು ಹೇಳ್ದಂಗೂ ನೀನ್ ಕೇಳ್ಬೇಕು.